ನಾ ಮಾಡಿದೆನೆಂದು ಮನದಲ್ಲಿ ಹೊಳೆದೊಡೆ ಏಡಿಸಿ ಕಾಡಿತ್ತು ಶಿವನ ಡಂಗುರ. ಮಾಡಿದೆ ನನ್ನದಿರಾಲಿಂಗಕ್ಕೆ, ಮಾಡಿದೆ ನನ್ನದಿರಾ ಜಂಗಮಕ್ಕೆ, ಮಾಡಿದೆನೆಂದು ಮನದಲ್ಲಿ ಹೊಳೆಯದಿದ್ದೊಡೆ ಬೇಡಿದ್ದ ನೀವನು ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ. ಬಸವಾದಿ ಪ್ರಮಥರನ್ನ ಎಲ್ಲ ರಣಮಂದಿರದಲ್ಲಿ ಸ್ಮರಣೆ ಮಾಡಿಕೊಂಡು ಇವತ್ತಿನ ಈ ಒಂದು ಸುಂದರವಾದ ಕಾರ್ಯಕ್ರಮದ ಸಂಚಾಲಕರು, ಸಂಸ್ಥಾಪಕ ಅಧ್ಯಕ್ಷರಾಗಿರ್ತಕ್ಕಂಥ ಭವ್ಯ ಸುಧಾಕರ್ ಮೇಡಮ್ ಅವರೇ, ವಚನಗೋಷ್ಠಿಯ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಹೇಮಾ ಚೆನ್ನೈ ಮೇಡಮ್ ಅವರೇ, ಮತ್ತು ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಆಧುನಿಕ ವಚನಕಾರರೇ, ಸಾಹಿತ್ಯಾಸಕ್ತರೇ, ಬಂಧುಗಳೇ, ನಿಮ್ಮೆಲ್ಲರಿಗೂ ಕೂಡ ಶರಣಾರ್ಥಿಗಳು. ನಿಮ್ಮೆಲ್ಲರ ಒಂದು 2 ನಿಮಿಷದ ಅಮೂಲ್ಯವಾದ ಸಮಯವನ್ನು ನಾನು ಕೇಳ್ತೇನೆ. ಅದಕ್ಕೂ ಪೂರ್ವದಲ್ಲಿ ತಮ್ಮೆಲ್ಲರನ್ನ ಕ್ಷಮೆಯನ್ನು ಕೇಳ್ತಾ, ಈ ಒಂದು ಕಾರ್ಯಕ್ರಮ ಇಷ್ಟು ಅಂದವಾಗಿ ಚಂದವಾಗಿ ಆಗಲಿಕ್ಕೆ ಭವ್ಯ ಸುಧಾಕರ್ ಮೇಡಮ್ ಅವರು ಪಟ್ಟಿರ್ತಕ್ಕಂಥ ಕಷ್ಟ ಅಷ್ಟಿಷ್ಟಲ್ಲ. ಸೊ ಹಾಗಿದ್ದು ಕೂಡ ಅವರು ಯಾವುದೊಂದನ್ನು ಫಲಾಪೇಕ್ಷೆ ಮಾಡದೆ ಅತಿ ಮುಗ್ಧವಾದ ಮನಸ್ಸಿನಿಂದ ಇಂಥ ಒಂದು ಅದ್ಭುತವಾದ ಕಾರ್ಯಕ್ರಮವನ್ನು ಇಲ್ಲಿ ಮಾಡಿದ್ದಾರಲ್ಲ, ಇದಕ್ಕೆ ನಾವೆಲ್ಲರೂ ಅವರಿಗೆ ಸಲ್ಯೂಟನ್ನು ಮಾಡಲೇಬೇಕಾಗ್ತೈತೆ. ಯಾಕಂದರೆ ಒಂದು ಸಂಘಟನೆಯನ್ನು ಮಾಡೋದು ಸಣ್ಣ ಕೆಲಸ ಅಲ್ಲ. ಅದರ ಜೊತೆಗೆ ಒಬ್ಬ ಹೆಣ್ಣು ಮಗಳಾಗಿ ಇಷ್ಟೆಲ್ಲ ಜನರನ್ನು ನಾವು ಇಳಕಲ್ನಿಂದ ಬಂದಿದ್ದೀವಿ, ಬಳ್ಳಾರಿಯಿಂದ ಬಂದಿದ್ದಾರೆ, ಭಟ್ಕಳದಿಂದ ಬಂದಿದ್ದಾರೆ, ಇನ್ನು ರಾಜ್ಯಾದ್ಯಂತ ತಮಿಳುನಾಡಿಂದ ಸೆಲ್ವಿ ಮೇಡಮ್ ಅವರು, ಚೆನ್ನೈ ಮೇಡಮ್ ಅವರು, ಹೇಮಾ ಮೇಡಮ್ ಅವರು ಇವರೆಲ್ಲ ಬಂದಿದ್ದಾರೆ ಅಂದರೆ ಅದು ಅವರ ಮೇಲಿನ ಪ್ರೀತಿಯಿಂದಾಗಿ. ಇಲ್ಲೇನೋ ನಮಗೆ ಪ್ರಶಸ್ತಿ ಸಿಗುತ್ತೆ, ಮತ್ತೊಂದು ಸಿಗುತ್ತೆ ಅಂತಲ್ಲ. ಒಂದು ಮಾತು ನೆನಪಿರಲಿ, ನಮ್ಮ ವಾಟ್ಸಪ್ ಗ್ರೂಪಲ್ಲಿ ಕನಿಷ್ಠ 50 ಬಳಗಗಳಿವೆ. 50 ಬಳಗಗಳಲ್ಲಿ ಕೂಡ ರೊಕ್ಕ ಕೊಟ್ಟು ಪ್ರಶಸ್ತಿ ಕೊಡ್ತಕ್ಕಂಥ ಬಳಗಗಳೇ ಸಾಕಷ್ಟಿವೆ. ಆದರೆ ಇಲ್ಲಿ ಯಾವುದೊಂದನ್ನು ಫಲಾಪೇಕ್ಷೆ ಮಾಡದೆ ತಮ್ಮ ಕೈಯಿಂದ, ತಮ್ಮ ಜೇಬಿಂದ ದುಡ್ಡನ್ನು ಖರ್ಚು ಮಾಡಿ ನಮ್ಮೆಲ್ಲರನ್ನ ಕಲಿಸಿ ಇಂಥ ಒಂದು ಮಠದ ಸಾನ್ನಿಧ್ಯದಲ್ಲಿ, ಪೂಜ್ಯಗಳ ಸನ್ನಿಧಾನದಲ್ಲಿ ನಮ್ಮೆಲ್ಲರನ್ನ ಕರೆಸಿ ಆಧುನಿಕ ವಚನಗೋಷ್ಠಿಯನ್ನು ಹೇಳಲಿಕ್ಕೆ, ಸಾಹಿತ್ಯ ಕೃಷಿಯನ್ನು ಬೆಳೆಸಲಿಕ್ಕೆ ಸತ್ಕಾರ ಸನ್ಮಾನವನ್ನು ಮಾಡಿ ಪೂಜ್ಯರಿಂದ ಆಶೀರ್ವಾದ ಮಾಡತಕ್ಕಂಥ ಅದ್ಭುತವಾದ ಒಂದು ಕೆಲಸವನ್ನು ಅವರು ಮಾಡಿದ್ದಾರೆ. ಹಾಗಾಗಿ ನಾವು ಅವರಿಗೆ ಎಷ್ಟು ಧನ್ಯವಾದಗಳನ್ನು ಕೂಡ ಹೇಳಿದ್ರು ಸಾಲದು. ಹಾಗಾಗಿ ಮಾತಾಡಲಿಕ್ಕೆ ಅವಕಾಶ ಇಲ್ಲ ಅನ್ನೋ ಕಾರಣಕ್ಕೆ ವಚನಗೋಷ್ಠಿಯಲ್ಲಿ 2 ನಿಮಿಷ ತಗೋಬೇಕು ಅಂದ್ಕೊಂಡಿದ್ದೆ. ಹಾಗೇನೆ ಭವ್ಯ ಸುಧಾಕರ್ ಮೇಡಮ್ ಅವರು ಇಷ್ಟು ನಾನು ನನ್ನಲ್ಲಿ ಅನ್ಕೋತಾ ಇದ್ದೆ, ಏನ್ ಮೇಡಮ್ ಅವರು ಇಷ್ಟೊಂದು ಮಾಡ್ತಾ ಇದ್ದಾರೆ, ಅವ್ರ ಮನೆಯಲ್ಲಿ ಯಜಮಾನ ಏನೋ ಅನ್ನೋದಿಲ್ವಾ? ಇವರಿಗಿಂತ ಬಸವಣ್ಣ ಅವರು, ಇವ್ರು ಏನ್ ಮಾಡ್ತಾರೆ ಅದಕ್ಕೆಲ್ಲ ಸಪೋರ್ಟ್ ಮಾಡ್ತಕ್ಕಂಥ, ಹಾಗಾಗಿ ಈ ಕೆಲಸವನ್ನು ಇವ್ರು ಮಾಡ್ತಾ ಇದ್ದಾರೆ. ಸತಿಪತಿಗಳಲ್ಲಾದ ಭಕ್ತಿ ಇಂಥವಪ್ಪುವುದು ಶಿವಂಗಿ ಅಂತ ಹೇಳಿದ್ರಲ್ಲ, ಹಾಗೆ ಈ ಇಬ್ಬರ ಸತಿಪತಿಗಳ ಭಕ್ತಿ ಇಂಥ ನಮ್ಮೆಲ್ಲರನ್ನ ಎತ್ತಣ ಮಾಮರ, ಎತ್ತಣ ಕೋಗಿಲೆ, ಎತ್ತಣದಿದ್ದಂಥ ಸಂಬಂಧವಯ್ಯ, ಎತ್ತಣ ಮರದ ನೆಲ್ಲಿಕಾಯಿ, ಬೆಟ್ಟದ ನೆಲ್ಲಿಕಾಯಿ, ಎತ್ತಣ ಸಮುದ್ರದೊಳಗಣ ಉಪ್ಪು, ಎತ್ತಣದಿದ್ದೆಂತ ಸಂಬಂಧವಯ್ಯ. ನಾನ್ಯಾರು, ನೀವ್ಯಾರು, ಭವ್ಯ ಸುಧಾಕರ್ ಮೇಡಮ್ ಯಾರು, ಹೇಮಾ ಚೆನ್ನೈ ಮೇಡಮ್ ಅವ್ರು ಯಾರು? ಇವರೆಲ್ಲರನ್ನ ಒಂದು ವೇದಿಕೆಗೆ, ಅದು ಸುಂದರವಾದಂಥ ವೇದಿಕೆಗೆ ಕರೆಸಿದಾರಲ್ಲ, ಹಾಗಾಗಿ ಅವರಿಗೆ ಋಣಪೂರ್ತಿಯಾಗಿ ನಾವು ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತೇವೆ. ಅದರ ಜೊತೆಗೆ ಆ ಕುಟುಂಬಕ್ಕೆ, ಭವ್ಯ ಸುಧಾಕರ್ ಜಗಮನಿ ಮೇಡಮ್ ಅವರ ಕುಟುಂಬಕ್ಕೆ ಭಗವಂತ ಅವರ ಆರೋಗ್ಯ ಐಶ್ವರ್ಯ ಭಾಗ್ಯವನ್ನು ಕರುಣಿಸಲಿ ಅಂತೇಳಿ ತಮ್ಮೆಲ್ಲರ ಪರವಾಗಿ ವೇದಿಕೆಯ ಮೂಲಕ ನಾನು ಕೇಳ್ಕೊಳ್ತೇನೆ. ಇನ್ನಷ್ಟು ಕೆಲಸಗಳು, ಸಾಹಿತ್ಯ ಕೃಷಿಗಳು ಅವರಿಂದ ಆಗಲಿ, ಅವ್ರ ಜೊತೆ ನಾವು ಯಾವತ್ತಿಗೂ ಕೂಡ ಎಲ್ಲರಿಗೂ ಇರ್ತೇವೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಈಗ ನನ್ನ ವಚನಕ್ಕೆ ನಾನು ಬರ್ತೇನೆ. ಈ ಮಾತನ್ನು ಕೇಳಿದ್ದಕ್ಕೆ ತಮಗೆ ಧನ್ಯವಾದವನ್ನು ತಿಳಿಸುತ್ತಾ ಒಂದು ವಚನವನ್ನು ಹೇಳಿಕ್ಕೆ ನಾನು ಕೂಡ ಪ್ರಯತ್ನ ಮಾಡ್ತೇನೆ. ಅರಿವಾದೊಡೇನು ಅಳಿದು ಹೋದ ಮೇಲೆ, ಅರಿವಾದೊಡೇನು ಅಳಿದು ಹೋದ ಮೇಲೆ, ಸಿರಿ ಬಂದರೇನು ಜ್ಞಾನ ಕಳೆದ ಮೇಲೆ, ಸಿರಿ ಬಂದರೇನು ಜ್ಞಾನ ಕಳೆದ ಮೇಲೆ, ದಯೆ ಬಂದರೇನು ಮನುಷ್ಯತ್ವ ಮರೆತ ಮೇಲೆ, ದಯೆ ಬಂದರೇನು ಮನುಷ್ಯತ್ವ ಮರೆತ ಮೇಲೆ, ಕರುಣೆ ಬಂದರೇನು ಕಟುಕರಾದ ಮೇಲೆ, ಕರುಣೆ ಬಂದರೇನು ಕಟುಕರಾದ ಮೇಲೆ, ಇಂತಿಪ್ಪ ಹರಿವು ಬಂದರೇನು ಸಮಯವೆಲ್ಲ ಸರಿದು ಹೋದ ಮೇಲೆ, ಪ್ರಯೋಜನವಾಗದು ಎಂದಾತ ನಮ್ಮ ನೀಲಾತನೆಯ ಅವಕಾಶಕ್ಕಾಗಿ ಧನ್ಯವಾದಗಳು.